ಸಣ್ಣ ಸಣ್ಣ ವಿಷಯಕ್ಕೆ ನಿಮಗೆ ಕೋಪ ಬರ್ತಾ ಇದೆ, ಇರಿಟೇಷನ್ ಆಗುತ್ತೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಪಿತ್ತದ ಎನರ್ಜಿಯ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಎಸ್ಪೆಷಲಿ ಹೃದಯದಲ್ಲಿ ಏನು ಪಿತ್ತದ ಎನರ್ಜಿ ಇರುತ್ತೆ ಅದನ್ನ ನಾವು ಸಾಧಕ ಪಿತ್ತ ಅಂತ ಕರಿತೇವೆ, ಅದರ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಕ್ಕೆ ಈ ಮರ್ಮ ಪಾಯಿಂಟ್ ಅನ್ನ ನೀವು ಪ್ರೆಸ್ ಮಾಡಬೇಕು. ನೀವು ಕೈಯನ್ನ ಮುಷ್ಟಿ ಮಾಡಿದಾಗ ನಿಮ್ಮ ಮಧ್ಯದ ಬೆರಳು ಎಲ್ಲಿ ಟಚ್ ಆಗುತ್ತಲ್ಲ ಆ ಭಾಗವನ್ನ ಇಲ್ಲಿ ನೋಡಿ, ಈ ಭಾಗವನ್ನ ಸ್ವಲ್ಪ ಡೀಪ್ ಆಗಿ ಇಲ್ಲಿ ಪ್ರೆಸ್ ಮಾಡಿ. ಪ್ರೆಸ್ ರಿಲೀಸ್. ನಿಮಗಿಲ್ಲಿ ಕೆಲವೊಬ್ಬರಿಗೆ ನೋವು ಆಗ್ತಾ ಇರುತ್ತೆ ಅದು ಪ್ರೆಸ್ ಮಾಡಿದಾಗ. ಸೊ ಅದು ಒಂದು ಇಂಡಿಕೇಶನ್ ಏನು, ನಿಮ್ಮಲ್ಲಿ ಆ ಪಿತ್ತದ ಎನರ್ಜಿಯಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತ ಅರ್ಥ. ಈ ಮರ್ಮ ಪಾಯಿಂಟು ನಿಮ್ಮ ರಕ್ತದ ಒತ್ತಡ ಜಾಸ್ತಿ ಇತ್ತಂದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೂ ಕೂಡ ಇದೇ ಪಾಯಿಂಟ್ ಹೆಲ್ಪ್ ಮಾಡುತ್ತೆ. ಸೊ ಎರಡೂ ಕೈಯಲ್ಲಿ ನೀವು ಇದನ್ನ ಪ್ರೆಸ್ ಮಾಡೋದು ಈ ರೀತಿ 1 ನಿಮಿಷ ಪ್ರೆಸ್ ಮಾಡೋದು ಪ್ರತಿನಿತ್ಯ. ಯಾವಾಗ ಈ ಸಾಧಕ ಪಿತ್ತ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ, ನಾವು ನಮ್ಮ ಪುರುಷಾರ್ಥವನ್ನ ಸಾಧಿಸ್ಲಿಕ್ಕೆ ಆ ಎನರ್ಜಿ ನಮಗೆ ಸಹಾಯ ಮಾಡುತ್ತೆ. ಆ ಸಾಧಕ ಪಿತ್ತವೇ ನಮ್ಮಲ್ಲಿ ಭಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅದು ಇಲ್ಲ ಅಂತಂದ್ರೆ ನಾವು ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದು, ಇರಿಟೇಟ್ ಆಗೋದು, ಇದೆಲ್ಲವೂ ಆಗುತ್ತೆ. ಸೊ ಬ್ಯಾಲೆನ್ಸು ತುಂಬಾ ಮುಖ್ಯ. ಸೊ ವಾತ ಪಿತ್ತದ ಬ್ಯಾಲೆನ್ಸು ನಿಮ್ಮಲ್ಲಿ ತರ್ಕೊಳ್ಬೇಕಾಗಿತ್ತು ಅಂದ್ರೆ ನಾನು 5 ದಿವಸದ ವಾತ ಪಿತ್ತದ ಸಮತೋಲನದ ವರ್ಕ್ಶಾಪು ಇದೇ ಸೋಮವಾರದಿಂದ ಮಾಡ್ತಾ ಇದ್ದೀನಿ. ಕೆಳಗಡೆ ಡೀಟೇಲ್ಸ್ ಅನ್ನ ಶೇರ್ ಮಾಡಿದ್ದೇನೆ.